ಬೆಳಗ್ಗೆ ಹಿರಿಯೂರಲ್ಲಿ ನಡೆಯಬಾರದ ಒಂದು ಅಹಿತಕರ ಘಟನೆ ನಡೆದೋಗಿದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಬೆಳಗಿನ ಜಾವ ಬಹುಶಃ 2 ಗಂಟೆಯಿಂದ 2:30 ಸುಮಾರಿಗೆ ಸೀಬರ್ಡ್ ಬಸ್ ಮತ್ತು ಒಂದು ಲಾರಿ ನಡುವೆ ಅಪಘಾತ ಆಗಿ ಈ ದುರಂತಕ್ಕೆ ಕಾರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಇದರಲ್ಲಿ ಪ್ರಾಥಮಿಕವಾಗಿ 4 ಜನ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇನ್ನೂ ಕೂಡ ಕೆಲವರ ಬಾಡಿನ ಹೊರಗೆ ತೆಗಬೇಕಾಗಿದೆ. ಅದನ್ನು ಕೆಲಸ ನಡೀತಾ ಇದೆ. ಈಗ ನಮಗೆ ಮಾತೆ ಹೊಡ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಬೆಳಗ್ಗೆ ನಮಗೆ ಒಂದು ಶಾಕಿಂಗ್ ನ್ಯೂಸ್. ಇದು ನಡಿಬಾರದ ಘಟನೆ ನಡೆದಿದೆ. ಆ ಮೃತರ ಜೀವಕ್ಕೆ ದೇವರು ಶಾಂತಿ ಕೊಡಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಃಖನ ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊತೀವಿ. ಮಿಲನ ಏನು ಹೇಳಿದ್ರು ಸರ್? ಈಗ ಗಾಯಾಳು ಮಿಲನ ನಿಮ್ಮ ಭೇಟಿ ಆದ್ರಲ್ಲ, ಏನಂತ ಹೇಳಿದ್ರು ಅವರು? ಏನು ಹೇಗಾಯ್ತಂತೆ? ಏನು ಅವ್ರಿಗೂ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅವ್ರೇನು ಹೇಳ್ತಾರೆ, ಅವರು ಕೂಡ ಜಂಪ್ ಮಾಡಿದ್ದಾರೆ. ಬೆಂಕಿ ಹತ್ತಿದ ತಕ್ಷಣ ಅವರು ಅಲ್ಲಿಂದ ಜಂಪ್ ಮಾಡಿ ಹೊರಗೆ ಬಂದಿದ್ದಾರೆ. ಅವ್ರ ಜೊತೆ ಇನ್ನೂ ಇಬ್ಬರು ಇದ್ದರು ಅಂತ ಹೇಳಿದರು ನನ್ನ ಹತ್ರ. ಅವರು ಎಲ್ಲಿದ್ದಾರೆ ಅಂತ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಈಗ ನಾವು ಜಿಲ್ಲಾ ಕಾನೂನು ಪ್ರಾಧಿಕಾರ ಹಾಗೂ ಮಾನ್ಯ ಪ್ರಧಾನ ನ್ಯಾಯಾಧೀಶರ ಆದೇಶದ ಮೇರೆಗೆ ನಾವಿವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೇವೆ. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವಿಕ್ಟಿಮ್ಗಳನ್ನು ನಾವು ಐಡೆಂಟಿಫೈ ಮಾಡಿ, ಈಗ ಐಡೆಂಟಿಫೈ ಮಾಡೋ ಕೆಲಸ ನಡೀತಾ ಇದೆ. ಎಲ್ಲ ವಿಕ್ಟಿಮ್ಗಳನ್ನು ಐಡೆಂಟಿಫೈ ಮಾಡಿ ನಾವು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಅವರಿಗೆ ಯಾವೆಲ್ಲ ಸವಲತ್ತುಗಳು, ನೆರವು ಸಿಗಬೇಕು ಅದನ್ನು ನಾವು ಮಾಡಿಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಅದನ್ನು ಮಾಡಿಕೊಡ್ತೇವೆ ನಾವು.